ಪನ್ನೀರ್ ಕೋಫ್ತಾ ಯಾರಿಗಿಷ್ಟ ಆಗಲ್ಲ ಹೇಳಿ, ಒಂದು ಸರಿ ತಿಂದಿದ್ರೆ ತಿಂತಾನೆ ಇರಬೇಕು. ಸೊ ಫಸ್ಟು ನಾನು ಇದನ್ನು ಬೇಸಿಕ್ಕು ಮಸಾಲೆನ ತೊಗೊಂಡಿದ್ದೀನಿ. ಸೊ ಇನ್ನೊಂದು ಕಡೆ ಈರುಳ್ಳಿ ಮತ್ತು ಟೊಮೊಟೊ ಆ್ಯಂಡ್ ಒಂದು 4-5 ಗ್ರೀನ್ ಚಿಲ್ಲೀಸ್ನ ತೊಗೊಂಡಿದ್ದೀನಿ. ಸೊ ಪ್ಯಾನ್ ಬಿಸಿಗೆ ಇಟ್ಬಿಟ್ಟು ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು ಅದರೊಳಗಡೆ ನಾನು ಇವಾಗ ಈರುಳ್ಳಿ ಮತ್ತು ಟೊಮೊಟೊ ಆ್ಯಂಡ್ ಅದು ಬೇಸಿಕ್ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸೊ ನನ್ನದು ಇಲ್ಲೇನು ಒಂದು ತಪ್ಪಾಗಿಬಿಟ್ಟಿದೆ ಇದರಲ್ಲಿ, ಏನಂತಂದರೆ ಎಲೆ ಇದೆಯಲ್ಲ ಅದನ್ನು ನಾನು ಚೆನ್ನಾಗಿ ಹುರಿದಾದ್ಮೇಲೆ ಮಸಾಲ ಮತ್ತೆ ತೆಗೆದುಬಿಡ್ಬೇಕಾಗಿತ್ತು. ಅದು ಮಿಸ್ಸಾಗಿ ಮಿಕ್ಸಿ ಮಾಡಿಬಿಟ್ಟಿದ್ದೆ. ಸೊ ಅದರಿಂದ ತುಂಬ ಸ್ವಲ್ಪ ಕಹಿ ಹತ್ತಾಯಿತು ಆ್ಯಂಡ್ ಸ್ಮೆಲ್ ಅಂತೂ ತುಂಬ ಬರ್ತಾಯಿತ್ತು. ಸೊ ಇದು ಹುರಿದೆ ಆದಮೇಲೆ ಲಾಸ್ಟಲ್ಲಿ ಪೇಸ್ಟ್ ಮಾಡುವಾಗ ಅದನ್ನು ನೀವು ಆ ಎಲೆನ ತೆಗೆದ್ಬಿಡಿ, ಹಾಗೇ ಮಾಡಿಬಿಡಬೇಡಿ, ಇಲ್ಲಾಂದರೆ ಸ್ವಲ್ಪ ಪಲ್ಯನ ಸ್ವಲ್ಪ ಕಹಿ ಬರುತ್ತೆ. ಸೊ ಈರುಳ್ಳಿ ಚೆನ್ನಾಗೆಲ್ಲ ಫ್ರೈ ಆದ ತಕ್ಷಣ ನಾನು ಡ್ರೈ ಮಸಾಲೆ ಎಲ್ಲ ಹಾಕಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿದ ತಕ್ಷಣ ಇವಾಗ ಟೊಮೊಟೊ ಆ್ಯಂಡ್ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಸೊ ಅದರೊಳಗಡೆ ನಾನು ಮಸಾಲನೂ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಧನಿಯಾ ಪೌಡರು ಆ್ಯಂಡ್ ಟರ್ಮರಿಕ್ಕು ಆ್ಯಂಡ್ ಚಿಲ್ಲಿ ಪೌಡರು, ರೆಡ್ ಚಿಲ್ಲಿ ಪೌಡರು ಆ್ಯಂಡ್ ಸ್ವಲ್ಪ ಸಾಲ್ಟು ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲೇನೆ. ಸೊ ಇದು ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟ್ ಬರುತ್ತೆ. ಸೊ ಅದರಿಂದ ನಾನು ಎಲ್ಲ ಬೇಸಿಕ್ ಮಸಾಲೆನ ಇಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದ ತಕ್ಷಣ ಸ್ವಲ್ಪ ಲಾಸ್ಟ್ ನಾನು ಒಂಚೂರು ಗೋಡಂಬಿ ಕೂಡ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ತಿಕ್ನೆಸ್ಗೆ ಚೆನ್ನಾಗಿರುತ್ತೆ ಆ್ಯಂಡು ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಸೊ ಅದರಿಂದ ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೊಂಡ್ಬಿಟ್ಟು 1 ಗ್ಲಾಸಷ್ಟು ಇಲ್ಲೇ ನಾನು ನೀರು ಆ್ಯಡ್ ಮಾಡಿಬಿಟ್ಟು ಇದನ್ನು ಮುಚ್ಚಿಬಿಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ನಾನು ಕುದಿಯೋಕ್ಕೆ ಬಿಟ್ಬಿಡ್ತೀನಿ. ಸೊ ಇದನ್ನು ನೀವು ಮಲೈ ಕೋಫ್ತಾ ಇಷ್ಟು ಟೇಸ್ಟ್ ಇರುತ್ತೆ, ತುಂಬ ಟೇಸ್ಟ್ ಬರುತ್ತೆ. ಇದು ಒಂದು ಸರಿ ತಿಂದರೆ ನೀವು ಪಲ್ಯ ಮತ್ತೆ ಮಾಡ್ತೀರಾ, ಅಷ್ಟು ಟೇಸ್ಟ್ ಬರುತ್ತೆ ಇದು. ಸೊ ಇನ್ನೊಂದು ಕಡೆ ನಾನು ಆಲೂಗಡ್ಡೆ ಮತ್ತು ಆಲೂಗಡ್ಡೆ ಬಾಯ್ಲ್ ಮಾಡಿಕೊಂಡು ಅದನ್ನು ನಾನು ಸ್ಮ್ಯಾಶ್ ಮಾಡಿಬಿಟ್ಟು ಇಟ್ಬಿಟ್ಟಿದ್ದೆ. ಸೊ ಪನ್ನೀರು ಕೂಡ ಹಾಗೇ ಮಾಡಿಬಿಟ್ಟು ಎರಡನ್ನ ಚೆನ್ನಾಗೆ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗೆ ಪನ್ನೀರು ಇನ್ನೂ ಜಾಸ್ತಿ ಬೇಕು ಅಂತಂದರೆ ನೀವು ತೊಗೋಬೋದು, ನಾನು ಕ್ವಾಂಟಿಟಿ ಸೇಮ್ ಆಗಿಟ್ಟಿದ್ದೆ. ಸೊ ಅದಾದಮೇಲೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದ್ರೊಳಗಡೆ ನಾನು ಬ್ಲ್ಯಾಕ್ ಪೇಪರು, ಒಂಚೂರು ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ನೀವು ಆಲ್ರೆಡಿ ಅದ್ರೊಳಗೆ ಕೂಡ ಹಾಕಿದ್ದೀರಾ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ನ ಹಾಕ್ಕೊತಾ ಇದ್ದೀನಿ. ಏನಕ್ಕೆ ಹಾಕ್ತೀವಿ ಅಂತಂದರೆ ಕ್ರಿಸ್ಪಿ ಥರ ಆಗುತ್ತೆ. ಸೊ ಇದನ್ನು ನೀವು ಅವಾಯ್ಡ್ ಮಾಡಲೇಬೇಡಿ, ಹಾಕಿ. ಸೊ ಚೆನ್ನಾಗಿ ಹಾಕ್ಬಿಟ್ಟು ಆಮೇಲೆ ಇದ್ರೊಳಗಡೆ ಒಂಚೂರು ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಕೂಡ. ಸೊ ಇದರಲ್ಲಿ ನೀವು ಯಾವ ಥರ ಶೇಪ್ ಕೊಡ್ತೀರಾ ಆ ಥರ, ಅದು ನಿಮ್ಮ ಚಾಯ್ಸು. ಸೊ ನಾನು ಜಾಮೂನು ಅದೇ ಉದ್ದ ಥರ ಜಾಮೂನು ಬರುತ್ತಲ್ಲ, ಸೊ ಅದರಲ್ಲಿ ಆ ಶೇಪು ನಾನು ಕೊಡ್ತಾಯಿದ್ದೀನಿ. ಇದನ್ನು ನಾವು ಸ್ವಲ್ಪ ಕಾರ್ನ್ಫ್ಲೋರಲ್ಲಿ ಡಿಪ್ ಮಾಡಿ, ಸೊ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು, ನೀವು ಸೆಮಿ ಫ್ರೈ ಕೂಡ ಮಾಡ್ಕೋಬೋದು. ಸೊ ನಾನು ಡೀಪ್ ಫ್ರೈ ತೊಗೊಂಡಿರಲಿಲ್ಲ, ಫಸ್ಟು ಸೆಮಿ ಫ್ರೈನೇ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಫುಲ್ ಡಿಪ್ ಆಗ್ತಾ ಇರಲಿಲ್ಲ. ಅದ್ರಗೋಸ್ಕರ ನಾನು ಮತ್ತೆ ಸ್ವಲ್ಪ ಆಯಿಲ್ನ ಅದರೊಳಗಡೆ ಆ್ಯಡ್ ಮಾಡಿಕೊಂಡೆ. ಸೊ ಇದ್ರೊಳಗಡೆ ನೋಡಿ ಕೋಫ್ತೆಗಳು ಎಷ್ಟು ಚೆನ್ನಾಗಿ ಇದನ್ನು ಫ್ರೈ ಆಗಿದ್ದಾವೆ. ಇದು ಸೈಡಲ್ಲಿ ಇಟ್ಬಿಟ್ಟು ಇನ್ನೊಂದು ಕಡೆ ನಾವು ಪ್ಯಾನ್ ಬಿಸಿಗೆ ಇಟ್ಬಿಟ್ಟು ಸ್ವಲ್ಪ ಆಯಿಲು ಮತ್ತು ಅದರೊಳಗಡೆ ಸ್ವಲ್ಪ ಕಲರಿಂಗ್ ಬರಲಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ರೆಡ್ ಚಿಲ್ಲಿ ಪೌಡ್ರ್ ಕೂಡ ಆ್ಯಡ್ ಮಾಡಿಬಿಟ್ಟು ಗ್ಯಾಸ್ ಸಣ್ಣ ಇಟ್ಕೊಳ್ಳಿ, ಸಣ್ಣ ಇಟ್ಟೆ ಮಾಡಿ, ಇಲ್ಲಾಂದರೆ ಅದು ಚಿಲ್ಲಿ ಪೌಡ್ರ್ ಇದೆಯಲ್ಲ ಅದು ಸುಟ್ಕೊಂಡು ಬರುತ್ತೆ. ಸೊ ಅದರಿಂದ ಗ್ಯಾಸ್ ಸಣ್ಣ ಇಟ್ಬಿಟ್ಟು ಅದರೊಳಗಡೆ ನಾವು ಏನು ಗ್ರೇವಿ ಮಾಡಿದ್ವಲ್ಲ ಅದರೊಳಗಡೆ ಆ್ಯಡ್ ಮಾಡ್ಕೊಳ್ಳಿ. ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಅದು ಗ್ರೇವಿ ಒಳಗಡೆ ಎಲೆ ಆ್ಯಡ್ ಮಾಡಬೇಡಿ, ಇದು ಇಷ್ಟು ಸ್ಮೆಲ್ ಬರ್ತಾಯಿತ್ತು. ಸೊ ಆ ಸ್ಮೆಲ್ಲಿಗೆ ತಿನ್ನೋಕ್ಕಾಗಲ್ಲ. ಸೊ ಅದರಿಂದ ಅದನ್ನು ನೀವು ತೆಗೆದ್ಬಿಟ್ಟೇ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಸ್ವಲ್ಪ ಆಯಿಲ್ ರಿಲೀಸ್ ಆಗೋವರೆಗೂ ನಾವು ಇಲ್ಲಿ ಕುಕ್ ಮಾಡ್ಕೊಳ್ಳೋಣ. ಸೊ ನಿಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಕಾರ್ಡಿಂಗ್ ನೀವು ನೀರನ್ನ ಇದರಲ್ಲೇ ಆ್ಯಡ್ ಮಾಡ್ಕೊಳ್ಳಿ. ಸೊ ನೋಡಿ ಲಾಸ್ಟಲ್ಲಿ ಚೆನ್ನಾಗೇ ಆಯಿಲ್ ರಿಲೀಸ್ ಆದ ತಕ್ಷಣ ನಾನಿಲ್ಲಿ ಒಂದೊಂದಾಗಿ ಕೋಫ್ತೆನ ಹಾಕ್ಕೊಂಡ್ಬಿಟ್ಟು ಬಟರ್ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಕಸೂರಿ ಮೇಥಿ, ನೀವು ಕೊತ್ತಂಬರಿ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ನಿಮ್ಮ ಚಾಯ್ಸು. ಸೊ ಲಾಸ್ಟಲ್ಲಿ ಸ್ವಲ್ಪ ಕ್ರೀಮ್ ಅಂತೂ ಮಿಸ್ ಮಾಡಲೇಬೇಡಿ, ಕ್ರೀಮ್ ಇರೋದ್ರಿಂದ ಇನ್ನೂ ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ನಂದು ಮಲೈ ಕೋಫ್ತಾ.